ಪ್ರತಿ ವರ್ಷ ಅಂತ ನಮ್ಮ ಹಿಂದೂಗಳ ಹಬ್ಬ ದಸರಾ, ದೀಪಾವಳಿ ಇರ್ಬೋದು, ವರಮಹಾಲಕ್ಷ್ಮಿ ಇರ್ಬೋದು, ಗೌರಿ ಗಣೇಶ ಇರ್ಬೋದು, ನವರಾತ್ರಿ ಹಬ್ಬ ಇರ್ಬೋದು, ಈ ಥರ ಅನೇಕ ಹಬ್ಬಗಳಲ್ಲಿ ನಮ್ಮ ಅಕ್ಷಯ ತದಿಗೆ ಕೂಡ ಒಂದು ದೊಡ್ಡ ಹಬ್ಬ. ಇವತ್ತಿನ ದಿನ ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ವೃದ್ಧಿ ಆಗುತ್ತೆ ಅನ್ನೋದನ್ನ ಬಹಳಷ್ಟು ನಿದರ್ಶನಗಳನ್ನು ನಾವು ಪೌರಾಣಿಕ ಹಿನ್ನೆಲೆಯಲ್ಲಿ ಐತಿಹ್ಯಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಹಾಗೆ ಇವತ್ತು ಅಕ್ಷಯ ತದಿಗೆ, ಈ ಅಕ್ಷಯ ತೃತೀಯ ದಿನ ಬೆಳಿಗ್ಗೆ 6:57 ರೋಹಿಣಿ ನಕ್ಷತ್ರದಲ್ಲಿ ಪ್ರಾರಂಭ ಆಗಿದೆ. ಇಡೀ ದಿನ ಇವತ್ತು ರಾತ್ರಿವರೆಗೂ ಈ ಒಂದು ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರದಲ್ಲಿ ಇರತಕ್ಕಂಥದ್ದು. ಬಹುಶಃ ಇವತ್ತು ಬೆಳಿಗ್ಗೆಯಿಂದನೇ ಗ್ರಾಹಕರು, ನಾವು 6 ಗಂಟೆಗೆ ಅಂಗಡಿ ಮುಂಗಟ್ಟುಗಳನ್ನು ತೆಗೆದಿದ್ದೀವಿ. ಗ್ರಾಹಕರು ಕೂಡ 1 ತಿಂಗಳ ಹಿಂದೆನೇ ಅವರವರ ಕನಸಿನ ಆಭರಣಗಳನ್ನು ರಿಸರ್ವ್ ಮಾಡಿ ಬುಕ್ ಮಾಡಿಕೊಂಡು ಇವತ್ತು ಮನೆಗೆ ಬರಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಏನೇ ಅದು ಹೊಸ ಐಟಮ್ ಮನೆಗೆ ಬಂದರೆ ಅದು ವೃದ್ಧಿ ಆಗುತ್ತೆ ಅನ್ನೋದನ್ನು ಇರತಕ್ಕಂಥದ್ದು. ಮತ್ತು ದಾನ ಧರ್ಮ ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಸುಭಿಕ್ಷೆ ಆಗುತ್ತೆ ಅನ್ನೋದನ್ನು ನಾವು ಹಲವಾರು ವರ್ಷಗಳಿಂದ ಇದನ್ನು ವಾಡಿಕೆಯಾಗಿ ಇಟ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ವಿಶೇಷವಾಗಿ ಚಿನ್ನ, ಬೆಳ್ಳಿ, ವಜ್ರ, ಅದು ಯಾವುದೇ ಪ್ರೆಷಿಯಸ್ ಮೆಟಲ್ನ ಮನೆಗೆ ಬರಮಾಡ್ಕೊಳ್ಬೇಕು ಅಂಥೇಳಿ ಭಾಳಷ್ಟು ಈ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ಕೂಡ ಕೇಳ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಗ್ರಾಹಕರಿಗೋಸ್ಕರ ವಿಶೇಷವಾಗಿ ಅಯೋಧ್ಯದ ಬಾಲರಾಮನ ಮಂದಿರದಲ್ಲಿ ಪೂಜೆ ಸಲ್ಲಿಸಿರತಕ್ಕಂಥ ಬೆಳ್ಳಿ ಶ್ರೀ ರಾಮನ ವಿಗ್ರಹಗಳನ್ನು 50,000 ಮೇಲ್ಪಟ್ಟ ಖರೀದಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಜೊತೆಗೆ ಬೆಳ್ಳಿ ವಿಗ್ರಹ, ರಾಮನ ವಿಗ್ರಹ ಜೊತೆಗೆ ರಾಮನಿಗೆ ಇಷ್ಟವಾದಂಥ ಪ್ರಸಾದಗಳನ್ನು, ಅಕ್ಷತೆ ಕಾಳನ್ನು ಜೊತೆಯಲ್ಲಿ ಹಾಕಿ ಅವ್ರ ಮನೆಗೆ ಸುಭಿಕ್ಷೆ ಆಗಲಿ ಮತ್ತು ಅವರು ಕೂಡ ನಮ್ಮ ಗ್ರಾಹಕರು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಿಂದ ಜೀವನ ನಡೆಸಲಿ ಮತ್ತು ಅವ್ರಿಗೆ ಐಶ್ವರ್ಯ ಕೂಡ ಚೆನ್ನಾಗಿ ಬರಲಿ ಅಂತೇಳಿ ಒಂದು ವಿಶೇಷ ಪ್ರಾರ್ಥನೆ ಮಾಡಿ ಈಗ ತಾನು ಪೂಜೆ ಸಲ್ಲಿಸಿ ಅದನ್ನು ಕೂಡ ಎಲ್ಲ ಗ್ರಾಹಕರಿಗೆ ನಾವು ಕೊಡ್ತಾ ಇದ್ದೀವಿ. ಬಹುಶಃ ಚಿನ್ನದ ಬೆಲೆ ಎಷ್ಟೇ ಜಾಸ್ತಿ ಆದರೂ ಕೂಡ ಬಂಗಾರ ಬಲು ಭಾರ, ಚಿನ್ನ ಬಲು ಚೆನ್ನ ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ಇವತ್ತು 7,190 ರೂಪಾಯಿ 24 ಕ್ಯಾರೆಟ್ 1 ಗ್ರಾಮ್ ಆಗಿದೆ. 22 ಕ್ಯಾರೆಟ್ ಕೂಡ ಆಭರಣ ಚಿನ್ನ 1 ಗ್ರಾಮು 6,629 ರೂಪಾಯಿ ಆಗಿರತಕ್ಕಂಥದ್ದು. ಚಿನ್ನದ ಬೆಲೆಯಲ್ಲಿ ಕೂಡ ಹೋದ ವರ್ಷನ ನಾವು ಹೋಲಿಕೆ ಮಾಡಿದ್ರೆ 20% ಹೆಚ್ಚಾಗಿದೆ. ಆದರೂ ಗ್ರಾಹಕರ ಉತ್ಸಾಹ ಏನು ಕಮ್ಮಿ ಆಗಿಲ್ಲ. ಇವತ್ತು ರಾತ್ರಿ 11 ಗಂಟೆವರೆಗೂ ನಮ್ಮ ವ್ಯಾಪಾರವನ್ನು ಮಾಡ್ತೀವಿ. ಗ್ರಾಹಕರು ಕೂಡ ಖುಷಿಯಿಂದ ಬಂದು ಅಕ್ಷಯ ತೃತೀಯೆಯನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಬಹುಶಃ ಇದು ಒಂಥರ ಚಿನ್ನದ ಹಬ್ಬ. ಇವತ್ತಿನ ದಿನ ನಾವು ಈ ಹಬ್ಬಕ್ಕೋಸ್ಕರ 1 ತಿಂಗಳಿಂದನೇ ನಾವು ಪ್ರಿಪ್ರೇಷನ್ಗಳನ್ನು, ತಯಾರಿಕೆಗಳನ್ನು ಶೋಕೇಸ್ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಬಂದಿರ್ತೀವಿ. ಈ ಒಂದು ದಿನದಲ್ಲಿ ಬಹುಶಃ ಒಂದು 10-15 ದಿವಸದಲ್ಲಿ ಏನು ವ್ಯಾಪಾರ ಆಗುತ್ತೋ ಅದು 1 ದಿನದಲ್ಲಿ 10 ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ಪ್ರತಿ ವರ್ಷ ಕೂಡ ನಾವು ನೋಡಿದ್ದೀವಿ. ಹಾಗೆ ಈ ಬಾರಿ ಕೂಡ ಜಾಸ್ತಿ ಆಗುತ್ತೆ ಅನ್ನೋದನ್ನು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಜ್ಯುವೆಲ್ಲರ್ಸ್ನ ನೋಡಿದ್ರೆ 1 ಲಕ್ಷ ಆಭರಣ ಮಳಿಗೆಗಳು ಇರತಕ್ಕಂಥದ್ದು. ಆ ಒಂದು ಆಭರಣ ಮಳಿಗೆಗಳಲ್ಲಿ ಬಹುಶಃ 50% ಬೆಂಗಳೂರು ನಗರದಲ್ಲೇ ಇರತಕ್ಕಂಥದ್ದು. ಟನ್ ಲೆಕ್ಕದಲ್ಲಿ ಇವತ್ತು ಚಿನ್ನ ವ್ಯಾಪಾರ ವಹಿವಾಟಾಗುತ್ತೆ, ಸಾವಿರಾರು ಕೋಟಿ ವ್ಯಾಪಾರ ವಹಿವಾಟಾಗುತ್ತೆ. ಅದೆಲ್ಲ ಕೂಡ ನಮಗೆ ನಾಳೆ ಹೇಳ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.